ಹಾಂ ಹೋಗಮ್ಮ. ಜಲ್ದಿ ದೇವ್ರಿಗೆ ಹೋಗಿ ಬಂದು ಊಟ ಮಾಡಿ ಸ್ಕೂಲ್ಗೆ ಹೋಗ್ರಿ. ನೀವು ಓದ್ತಿಲ್ಚಿ ನೀನು? ನೀ ಎಷ್ಟನೈತೆ? ಇಬ್ಬರು ಎರಡನೈತ್ಯಾ? ಸರಿ ಆಯ್ತು. ಟ್ಯೂಷನ್ಗೆ ಹೋಗಕ್ಕ ಜಲ್ದಿ ಹೋಗಿ ಬರ್ರಿ. ಶಿವಕುಮಾರ್ ದೇವ್ರಿಗೆ ಹೋಗ್ತೀನಿ. ಶ್ರಾವಣಿ ನಮ್ಮ ಮನೆ ಮಗ್ಳವಿ ದೇವ್ರಿಗೆ ಹೋದ್ರು. ಶಿವಕುಮಾರ್ ಒಂದು ಜಾಕ್ ಆಗೈತ್ರಿ. ಅವ್ರಿಗೆ ಅರ್ಧವು ತರ್ಬೇಕ್ರಿ. ನನಗೂ ಬಟ್ಟೆ ತರಕ್ಕೆ ಹೋದ್ನಂದ್ರೆ ತೊಗೊಂಬರ್ತೀನಿ ರೀ. ನಾ ವಿಡಿಯೋ ಮಾಡಕತ್ನ ಸಾಕ್ರಿ. ಹಾಯ್ ಮಾಡೋದೆ ನೋಡ್ರಿ. ಶ್ರವಣಕುಮಾರ ಎಲ್ಲ ಮನೆ ಕ್ಲೀನ್ ಆಗೈತ್ರಿ. ಅವ್ರದ್ದು ಜಾಕ್ ಆಗೈತಿ. ಈಗ ಇವ್ರದ್ದು ಊಟ ಮಾಡ್ತಾರಂತ್ರಿ. ಶ್ರವಣಕುಮಾರ ಅಡುಗೆ ಮಾಡೀನಿ. ಅಡುಗೆ ಅಂದ್ರೆ ಪಲ್ಯ ಮಾಡೀನಿ, ರೊಟ್ಟಿ ಮಾಡೀನಿ. ನೀರು ಬಂದಿದ್ದು ನೀರು ತುಂಬೀನಿ. ನಾ ತುಂಬ ಕಚ್ಚೀನಿ. ಇಲ್ಲಿಂದ ಇನ್ನು ಇಟ್ಟು ಮುಸ್ರು ಇದಾವೆ, ಅವು ಬರೋದು ಹೋಗೋದು ಮಾಡಾಕತ್ತಾವು. ನೀರು ಹೋಗ್ಯಾರ. ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆ ಗೀಟಿ ಹೋಗೋದು ಮಂಡೆ ತಿಕ್ಕೊಂಡು ಬ್ಲೌಸ್ ಹೊಲಿಬೇಕಂತ ಕುಂತಿದ್ದೀನಿ ರೀ. ಕರೆಂಟು ಹೋಗೋದು ಬರೋದು ನೋಡ್ರಿ. ಮತ್ತು ಅದನ್ನು ಹೊಲ್ಕೋತಾನ ಬಟ್ಟೆ ಗಿರ್ಯಾಕೆ ಬಂದವ್ರಿ. ಬಟ್ಟೆ ಕೊಟ್ಟೆ ಎದ್ದಿದ್ರಾಗನೇ ಯಾವ ಇರ್ತಾವೆ ಅವ್ನು ಕೊಡ್ತೀನಿ ರೀ. ಇಲ್ಲಾರು ಇಲ್ಲ ಅಂತ ಹೇಳ್ತೀನಿ ನೋಡ್ರಿ. ಈಗ ಬಟ್ಟೆ ಕೊಟ್ಟೀನಿ ರೀ. ನಮ್ಮ ಚಿನ್ನಿ ಫ್ರೆಂಡ್ ರೀ ಅವಿ ಮಡಚವ ಅಂತಂದೆ. ಅವಕ್ಕೆ ಜೋಡ್ಸಕತ್ತಾಳ್ರಿ. ನೋಡೆಲ್ಲ ಮನೆ ಎಲ್ಲ ಹೆಂಗಾಗೈತೆ ನೋಡ್ರಿ. ಅಷ್ಟು ಜೋಡಿಸಿ ಕಸ ಹೊಡ್ಬೇಕ್ರಿ. ಟೈಮ್ ಒಂದು 5 ಗಂಟೆ ಆಗೈತೆ ರೀ. ನಾನು 12ಕ್ಕೆಲ್ಲ ಹೋಗಿ ಬಂದು ಮಾಡಿ ಬಟ್ಟೆ ಕೊಡೋರು ಒಂದು ಬಂದ್ರಲ್ಲ. ಐಸ್ ಕ್ರೀಮ್ ಬಂದೀವ್ರಿ. ಆಕಿ ನಮ್ಮ ಚಿನ್ನಿ ಫ್ರೆಂಡ್ ತಿಂದಾಳಂತ್ರಿ. ಆಕಿ ನನಗೂ ಬೇಕು ಮಮ್ಮಿ ಅನ್ನಕತ್ಲ. ಆಕಿ ತಿಂದು ಅಲ್ಲಿ ಕುಂತಾಳ ನೋಡ್ರಿ ಐಸ್ ಕ್ರೀಮ್ ತಿಂದು. ಅದಕ್ಕೆ ಚಕೋಬಾರ್ ಐಸ್ ಕ್ರೀಮ್ ತೊಗೊಂಡೀನಿ ರೀ. ನನಗೊಂದು, ಶ್ರವಣಕುಮಾರಿಗೊಂದು, ಶ್ರಾವಣಿಗೊಂದು ತೊಗೊಂಡೀನಿ ನೋಡ್ರಿ. ತಿನ್ನಕತ್ತಾಳ್ರಿ. ಶ್ರಾವಣಿನೂ ತಿಂದು ಹೋಮ್ವರ್ಕ ಬರೆಯವ ಅಂತೇಳಿ ಹ್ಞೂ ಅಂದಾಳ್ರಿ. ಸಾಲಿಂತ ಇವಾಗ ಬಂದಾಳ. ಊಟ ಇಲ್ರಿ ಆಕಿಗೆ. ಚಿನ್ನ ತಿಂದಾಳ ಅಂತೇಳಿ ಕೇಳಾಕತ್ತಾವಳ್ರಿ. ಚಿನ್ನಿ 2 ತಿಂದಾಳ ಮಮ್ಮಿ, ಕೊಡಲಿಲ್ಲ ನನಗೆ. ನಾನು ಯಾಕೆ ಕೊಡಲಿ ಮಮ್ಮಿ ಅಂದ್ಲು. ನಾ ಇಲ್ಲಿ ಯಾವಾಗ ಕೊಡು, ಏನಾಗತ್ತೆ ನಿಮ್ಮ ಫ್ರೆಂಡಲ್ಲ ಅಂದೆ. ಕೊಡಲಿಲ್ರಿ ಆಕಿ ಕಡಿಕೆ ನೋಡ್ರಿ. ಎಲ್ಲ ಅಷ್ಟು ಎತ್ತಿಟ್ಟು ಕಸ ಗುಡಿಸಿ ನೋಡ್ರಿ. ಇವಾಗ ಇದು ಬ್ಲೌಸ್ ಕರೆಂಟ್ ಒಂದು ಪಕ್ ಮಾಡಾಕತ್ತಾವ್ರಿ. ಹೋಗೋದು ಬರೋದು. ಮೋಟ್ರ ಜಗ್ಗವಲ್ದ್ರಿ. ಕರೆಂಟಿನ ಮೋಟ್ರ ಹೊಡಿಬೇಕಂದ್ರೆ ಆಮೇಲೆ ಮುಗಿಸ್ತೀನಿ ರೀ. ಇಟ್ಟಿದ್ರಿ ಅದು ಕರೆಂಟ್ ಬಂದು ಮುಗಿಸ್ಬೇಕು. ಅನ್ನ ಬ್ಯಾಳೆ ಕುದಿಯಾಕ್ಬೇಕು ರೀ. ಸಾಂಬಾರು ಮಾಡೋಕೆ ಇವಾಗ ಸ್ವಲ್ಪ ಹೊತ್ತು ಮಾಡಕ್ಕೆ ಬಂದೈತೆ ರೀ. ಭಾಳ ಹೊತ್ತು ಮಣಿಗಿಲ್ಲ. ಎಲ್ಲ ಬಾಂಡೆ ಕಸ ಆಗೈತಿ. ಬ್ಯಾಳೆಗೆ ಇಟ್ಟೀನಿ ರೀ. ಕುಕ್ಕರ್ ಕಚ್ಚೀನಿ ಬ್ಯಾಳೆಗೆ. ಕುಕ್ಕರ್ ಕಚ್ಚೀನಿ ರೀ. ಕುದಿಲ್ರಿ. ನಾನು ಎಣ್ಣೆ ಹಾಕ್ಕೋಬೇಕು ರೀ ಕ್ಯಾನಿಗೆ. ಯಾಕಂದ್ರೆ ಮೊದಲು 5 ಕಿಲೋ ಎಣ್ಣೆ ಗಾಣ್ದಾನ ಅಂತೀನಿ ನೋಡ್ರಿ. ಅದು ಎಣ್ಣೆ ಸುಮಾರು ಇರ್ತಂತ್ರಿ. ನಮ್ಮ ಶ್ರಾವಣಿ ಒಂದು ಕೆಮ್ಮಕ್ಕತ್ತಾಳ್ರಿ. ಯಾಕಂದ್ರೆ ಎಣ್ಣೆ ಸುಮಾರು ಇರ್ತೀರಿ. ಅದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಡುಗೆ ಮಾಡ್ತೀನಲ್ರಿ ನಾನು. ಅದಕ್ಕೆ ಸಣ್ಣ ರಿಚ್ ನೋಡ್ರಿ. ಇದು ಎಣ್ಣೆ ಚಲೋ ಬರ್ತಂತ ಇದನ್ನು ತೊಗೊಂಬಂದೀನಿ ರೀ. ನಾ ಇದನ್ನು 1 ಕಿಲೋ ತಂದಿರ್ತೀನಿ ರೀ. ಅದು 5 ಕಿಲೋದು ಏನೈತಿ ಕ್ಯಾನ್ ತಂದಿರ್ತೀನಿ ರೀ. ಇದು 5 ಕಿಲೋ ಕ್ಯಾನ್ ಏನೈತಿ ದೇವ್ರ ಮುಂದೆ ದೀಪ ಹಚ್ಚಕ್ರಿ ಮಾಡ್ತೀನಿ ನೋಡ್ರಿ. ಇವಾಗ ಶ್ರಾವಣಿ ಮಕ್ಕಿನ ಫ್ರೆಂಡು ಮ್ಯಾಗ ಓದಾಕತ್ತಾರಿ. ಏನು ಓದ್ತಾರ ಏನಿಲ್ಲ ನಾನು ನೋಡಕ್ಕಂತೇಳಿ ಹೊಂಟೀನಿ ನೋಡ್ರಿ. ಮ್ಯಾಕ್ ಹೋಗ್ಬೇಕು. ಇಲ್ಲಿಂದ ಬಂದೀನಿ. ಕದ ಮುಚ್ತೀನಿ ರೀ. ಹಿಂದಿಲ್ದು ಕದ ಹಾಕೊಂಡು ಮ್ಯಾಕ್ ಹೋಗ್ತೀನಿ ರೀ. ನೋಡ್ರಿ ಬರ್ರಿ ಹೋಗೋನು. ಕದ ಹಾಕಿದೆ. ಅವರು ಏನು ಓದ್ತಾರ ಏನಿಲ್ಲ ಅಂತ ನೋಡೋಣ್ರಿ. ನಾ ಸೀಟಿ ಹೊಡೆದಿಲ್ಲ. ಎಣ್ಣೆ ಬಂದು ಆಮೇಲೆ ಅರ್ದು ಹಾಕ್ತೀನಿ ರೀ. ಸ್ಟಡಿ ಭಾರಿ ನಡೆದೈತೆ ಬಿಡ. ಓದ್ಕೊತ ಬರೀರಿ. ನೋಡ್ರಿ ನಾ ಮಾತು ಹೇಳ್ಕೊತ ಕುಂತಾರ ಅಂತ ಓದಿ ಅವ್ರು ಓದ್ಕೊತ ಬರೆಯಾಕತ್ತಾರಿ. ನಾನು ಅಲ್ಲಿ ಒಂದು ಸ್ವಲ್ಪ ಕುಂತೀನಿ ರೀ. ಯಾಕೆ ಇನ್ನೂ ಬ್ಯಾಳೆ ಸೀಟಿ ಹೊಡೆದಿದ್ದಿಲ್ಲ. ಇದು ಮ್ಯಾಗ ಸಜ್ಜೆ ಇಂಟ್ರೆಸ್ಟ್ ನೋಡ್ರಿ. ಬೆಳೆ ಮ್ಯಾಗ ಓದ್ತೀವಲ್ಲ ಅದು ನೋಡ್ರಿ. ಇದು ಈ ಕಡೆದು
ಈ ಕಡೆ ಮಳೆ ಮ್ಯಾಗ ಕೇರಿದ್ರೆ ಆ ಕಡೆ ಅಟ್ಟ ಪಡ್ಸಾಲಿ ಈ ಕಡೆ ಇದೇನೈತಿ ಮುಂದೆ ಈಟೆ ಸಜ್ಜೆ ಸೇರಿ ಅವ್ರು ಇಟ್ಕೊಂತಾರೆ ಅಟ್ರಾಗೆ ಮುಕ್ಕೋತೀವಿ ನೋಡಿರಿ. ಶ್ರವಣಕುಮಾರ ನಾನು ಮಂಚದಾನಿ ಕಟ್ಕೊಂಡು ಇಲ್ಲೇ ಮುಕ್ಕೋತೀವಿ ನೋಡಿರಿ. ಯಾಕಂದ್ರೆ ಇಲ್ಲಿ ಗಾಳಿ ಬರ್ತ್ರಿ ಮತ್ತು ನಮ್ಮ ಮಳೆ ಮ್ಯಾಗ ಅಂದ್ರೆ ಅಂಜಿಕೆ ಬಂದಂಗೆ ಆಗತ್ತೆ ರೀ. ಅದಕ್ಕೆ ಹೋಗಲ್ಲ, ಇಲ್ಲೇ ಮುಕ್ಕೋತೀವಿ ರೀ. ನೋಡಿರಿ ಇದು ಒಂದೇ ಜಂಪ ರೆಡಿ ಆಗೈತೆ ನೋಡಿರಿ. ಇವಾಗ ಇದು ಒಂದೇ ಕರೆಂಟ್ ಈಗ ಮಿಚ್ಚಿ ಬಂದವ್ರಿ. ಟೈಮ್ 8:30 9 ಆಗಿ ಬಂದೈತಿ. ಊಟನೂ ಆಗೈತೆ. ಹೊಲಿಬೇಕಂದ್ರೆ ಬೇಸರ ಆಗತ್ತೆ ನೋಡಿರಿ, ಒಬ್ಬರಿಗೆ ಬೋರ್ ಆಗುತ್ತೆ. ಕುದಿ ಅಂದ್ರೆ ಕುದಿ ನೋಡಿರಿ ಎಷ್ಟು ಬೆವ್ರು ಬರ್ತು ನೋಡಿರಿ. ಕುದಿ ಅಂದ್ರೆ ಅಷ್ಟು ಕುದಿ ಐತ್ರಿ. ಅದಕ್ಕೆ ಮುಂಜಾನೆ ಲಕ್ಷ್ಮಿಗೆ ಹೊಲಿಬೇಕಂತೀನಿ ರೀ. ಚಂತಕ್ಕೆ ಕರೆಂಟೇ ಇರೋದಿಲ್ಲ ನೋಡಿರಿ, ಏನು ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಿದ್ರೆ ಹೆಚ್ಚಿಗೆ ಅಂದ್ರೆ ಆಗಲ್ಲ ನೋಡಿರಿ. ಅದ್ರ ಮಳೆಗಾಲ ಒಂದು ಐತೆ ಅಲ್ರಿ, ಮಳೆ ಬರೋ ಸಲಾಗಿ ಹಿಂಗಾಗಿ ಕರೆಂಟೇ ಇರೋದಿಲ್ಲ ರೀ, ಏನು ಮಾಡೋಕ್ಕಾಗಲ್ಲ ರೀ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ನೋಡಿರಿ. ಎಲ್ಲರಿಗೂ ಗುಡ್ ನೈಟ್.